ನಿಮಗೆ ಈ ಅನುಭವ ಆಗಿದೆಯಾ? ತುಂಬ ಖುಷಿಲಿ ನಗ್ತಾ ಇರಬೇಕಾದ್ರೆ ಅಯ್ಯೋ ಅಷ್ಟು ನಗಬೇಡ ಆಮೇಲೆ ಅಳಬೇಕಾಗತ್ತೆ ಅಂತ ಮನೇಲಿ ದೊಡ್ಡವರು ಹೇಳಿದ್ದು ನೆನಪಿದೆಯಾ? ಇಲ್ಲಾಂದರೆ ಹೀಗಾಗಿದೆಯಾ ನೋಡಿ. ಗಡಿಯಾರ ನೋಡಿದಾಗ, ಫೋನ್ ನೋಡಿದಾಗ, ಗಾಡಿ ನಂಬರ್ ಪ್ಲೇಟ್ ಎಲ್ಲೇ ನೋಡಿದರೂ 111555 ಹೀಗೆ ಒಂದೇ ಥರದ ನಂಬರ್ ಪದೇ ಪದೇ ಕಾಣಿಸೋದು. ಇದರ ಹಿಂದೆ ಏನಾದರೂ ಕಾರಣ ಇರಬಹುದು ಅಂತ ಯೋಚನೆ ಮಾಡಿದ್ದೀರಾ? ಅಷ್ಟೇ ಅಲ್ಲ, ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದೇ ಮಾತು, ಅದೇ ಐಡಿಯಾ ಎಲ್ಲೋ ಓದೋ ಪುಸ್ತಕದಲ್ಲಿ, ಕೇಳೋ ಹಾಡಲ್ಲಿ, ಇಲ್ಲ ಸ್ನೇಹಿತರ ಮಾತಲ್ಲಿ ಎಲ್ಲ ಕಡೆ ಎದುರಾಗುತ್ತೆ. ಸಾಮಾನ್ಯವಾಗಿ ನಾವು ಇದನ್ನೆಲ್ಲ ಚಮತ್ಕಾರ ಅಂತೀವಿ. ಆದರೆ ಒಂದು ವೇಳೆ ನಾನು ಹೇಳಿದರೆ ಇವು ಚಮತ್ಕಾರಗಳೇ ಅಲ್ಲ, ಬದಲಿಗೆ ಈ ಬ್ರಹ್ಮಾಂಡ ನಮಗೆ ಕಳಿಸ್ತಾ ಇರೋ ಸಿಗ್ನಲ್ಗಳು. ಬಹುಶಃ ನಾವು ಗಮನಿಸದೆ ಮಿಸ್ ಮಾಡಿಕೊಂಡಿರೋ ಸೂಚನೆಗಳೇ ಇವೇ ಆಗಿರಬಹುದಾ? ಹೌದು, ಇವತ್ತು ನಾವು ಮಾತಾಡೋದು ಇದೇ ವಿಷಯದ ಬಗ್ಗೆ. ಚಮತ್ಕಾರ ಅಂದರೆ ಏನು? ಸಂಕೇತ ಅಂದರೆ ಏನು? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟೋ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಒಳ್ಳೆಯ ವಿಷಯಗಳನ್ನೇ ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತಾ ಇರ್ತೀನಿ. ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳನ್ನು ಒಂದು ಹೊಸ ದೃಷ್ಟಿಯಿಂದ ನೋಡೋಣ ಬನ್ನಿ. ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ, ಈ ಯೂನಿವರ್ಸ್ ಯಾವತ್ತೂ ಆಕಸ್ಮಿಕವಾಗಿ ಏನನ್ನೂ ಮಾಡಲ್ಲ. ಅದು ಮೊದಲು ಸಣ್ಣ ಸಣ್ಣ ಸುಳಿವು ಕೊಡುತ್ತೆ, ಆಮೇಲೆ ಸ್ಪಷ್ಟವಾದ ಸಂಕೇತಗಳನ್ನು ಕಳಿಸುತ್ತೆ. ಅದಕ್ಕೂ ನಾವು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನಮ್ಮನ್ನು ಒಂದು ದಿಕ್ಕಿಗೆ ನಿಧಾನವಾಗಿ ತಳ್ಳುತ್ತೆ. ನೋಡಿ, ನಾವು ಈ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಮಾತ್ರ ಒಂದು ಘಟನೆ ನಡೆಯುತ್ತೆ. ಅದನ್ನೇ ನಾವು ಮಿರಾಕಲ್ ಅಥವಾ ಚಮತ್ಕಾರ ಅಂತ ಕರೆಯೋದು. ಆದರೆ ನಿಜ ಏನು ಗೊತ್ತಾ? ಚಮತ್ಕಾರ ಅಂತ ಏನೂ ಇಲ್ಲ. ಇದೆಲ್ಲವೂ ಬ್ರಹ್ಮಾಂಡದ ಒಂದು ಆಟ ಅಷ್ಟೇ. ಹಾಗಾದರೆ ಈ ಬ್ರಹ್ಮಾಂಡ ನಮಗೆ ಕಳಿಸೋ ಆ ಸಂಕೇತಗಳು ಯಾವುವು? ಎಲ್ರಿಗೂ ಸಾಮಾನ್ಯವಾಗಿ ಸಿಗುವ ಈ 6 ಯೂನಿವರ್ಸಲ್ ಸಿಗ್ನಲ್ಗಳನ್ನು ಈಗ ಒಂದೊಂದಾಗಿ ನೋಡೋಣ. ಒಂದು ವೇಳೆ ನೀವು ಈ ವಿಡಿಯೋನ ಈಗ ನೋಡ್ತಾ ಇದ್ದೀರಿ ಅಂದರೆ ಆ ಸಂಕೇತಗಳನ್ನು ರಿಸೀವ್ ಮಾಡೋಕ್ಕೆ ನೀವು ರೆಡಿಯಾಗಿದ್ದೀರಿ ಅಂತ ಅರ್ಥ. ಬನ್ನಿ ಒಂದೊಂದಾಗಿ ಡಿಟೇಲ್ ಆಗಿ ನೋಡೋಣ. ಮೊದಲನೆಯ ಸಿಗ್ನಲ್, ಅತಿಯಾದ ಖುಷಿ ಆದಮೇಲೆ ದುಃಖ ಬಂದೇ ಬರುತ್ತೆ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಅವರು ಹೇಳಿದ್ದು ಒಂದು ಲೆಕ್ಕದಲ್ಲಿ ಸರಿ ಇರಬಹುದು. ಸುಖ ಆದಮೇಲೆ ದುಃಖ, ಈ ರೀತಿ ಒಂದಾದಮೇಲೆ ಒಂದು, ಈ ರೀತಿ. ಆದರೆ ನಮ್ಮ ಸುಖ ಸಂತೋಷ ಇಷ್ಟಕ್ಕೆ ಈಗಲೇ ಮುಗಿದೇ ಹೋಯ್ತಾ? ಅದನ್ನು ಡಿಸೈಡ್ ಮಾಡೋರು ಯಾರು? ನೀವೇ. ಸಂತೋಷವಾಗಿದ್ದದ್ದು ಇನ್ನೂ ಸಾಕು, ದುಃಖ ಬರಲಿ ಅಂತ ಹೇಳಿದರೆ ಖಂಡಿತ ಬರುತ್ತೆ. ನೋಡಿ, ನಾವು ದುಃಖ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಅದು ಬಂದೇ ಬರುತ್ತೆ. ಅದರ ಬದಲು ಆ ಖುಷಿಯ ಕ್ಷಣದ ಮೇಲೆ ಫೋಕಸ್ ಮಾಡಿದರೆ ಆ ಸಂತೋಷ ಇನ್ನೂ ಮುಂದುವರಿತಾನೇ ಇರುತ್ತೆ. ಇದಕ್ಕೆ ಉದಾಹರಣೆ, ಶ್ರೀಮಂತರು ಇನ್ನೂ ಜಾಸ್ತಿ ಶ್ರೀಮಂತರಾಗೋದು, ನದಿಗಳು ಸಮುದ್ರ ಕಡೆ ಹರಿಯೋದು, ತಗ್ಗು ಇದ್ದಲ್ಲೇ ನೀರು ಹರಿಯೋದು. ಅದಕ್ಕೆ ಮಾಡಬೇಕಾದ ಸರಳ ಉಪಾಯವೆಂದರೆ ಪ್ರೆಸೆಂಟ್ ಮೊಮೆಂಟ್, ಅಂದರೆ ಈ ಕ್ಷಣದ ಮೇಲೆ ನಮ್ಮ ಫೋಕಸ್ ಇಡೋದು, ಆದಷ್ಟು ಸಂತೋಷದ ಕ್ಷಣಗಳಲ್ಲಿ ಇರೋದು. ಇನ್ನು ಎರಡನೆಯ ಸಂಕೇತ, ಒಂದೇ ವಿಷಯ ಪದೇ ಪದೇ ಕಣ್ಣಿಗೆ ಬೀಳೋದು. ಅದು ಒಂದೇ ನಂಬರ್ ಆಗಿರಬಹುದು, ಒಂದು ಪದ ಅಥವಾ ಒಂದು ಐಡಿಯಾ. ಉದಾಹರಣೆಗೆ 111, 555 ಅಥವಾ ಇದೇ ಥರದ ನಂಬರ್ಗಳು ಕಾಣೋದು. ಪ್ರತಿ ಸಲನೂ ಇದು ಕೋಇನ್ಸಿಡೆನ್ಸ್ ಅಂದರೆ ಕಾಕತಾಳೀಯ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಇದು ಬ್ರಹ್ಮಾಂಡ ನಮ್ಮ ಜೊತೆ ಮಾತಾಡೋ ಭಾಷೆ. ಈ ಸ್ಲೈಡ್ನಲ್ಲಿರೋ ಮಾತು ತುಂಬ ಮುಖ್ಯ. ಬ್ರಹ್ಮಾಂಡ ಯಾವತ್ತೂ ಕಿರ್ಚೋದಿಲ್ಲ, ಅದು ಕಿವಿಯಲ್ಲಿ ಪಿಸುಗುಟ್ಟುತ್ತೆ. ಯಾರು ಆ ಪಿಸು ಮಾತನ್ನು ಕೇಳಿಸ್ಕೊಳ್ತಾರೋ ಅವರಿಗೆ ಚಮತ್ಕಾರಗಳ ಅವಶ್ಯಕತೆಯೇ ಇರಲ್ಲ. ಇನ್ನು ಮೂರನೇ ಸಂಕೇತ ನೋಡೋಣ. ನಮ್ಮ ಜೀವನದಿಂದ ಕೆಲ ವ್ಯಕ್ತಿಗಳು, ಸಂಬಂಧಗಳು ಅಥವಾ ಅವಕಾಶಗಳು ಇದ್ದಕ್ಕಿದ್ದಂತೆ ಹೊರಟೋಗೋದು. ಆಗ ನಮಗೆ ಯಾಕೆ ಹೀಗಾಯಿತು ಅನ್ನೋ ನೋವು ಕಾಡೋದು ಸಹಜ. ಆದರೆ ನಿಜ ಏನಂದರೆ ಆ ವಿಷಯಗಳು ನಮಗಾಗಿ ಇರಲಿಲ್ಲ.
ನಾವು ಅವುಗಳನ್ನು ಬಿಟ್ಕೊಡೋದಕ್ಕೆ ರೆಡಿ ಇರಲ್ಲ. ಅದಕ್ಕೆ ಬ್ರಹ್ಮಾಂಡವೇ ಅವುಗಳನ್ನು ನಮ್ಮಿಂದ ದೂರ ಮಾಡುತ್ತೆ. ಆದರೆ ನಾವೇನು ಮಾಡ್ತೀವಿ? ನಾವು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡೇ ಕೂಡ್ತೀವಿ, ಬಿಡುವುದೇ ಇಲ್ಲ. ನಾವು ಹಿಡಿದುಕೊಂಡಷ್ಟು ನೋವು ಜಾಸ್ತಿ ಆಗ್ತಾನೇ ಇರುತ್ತೆ. ಪ್ರತಿಯೊಂದು ನಷ್ಟ ಅನ್ನೋದು ಒಂದು ಕ್ಲೀನ್ಸಿಂಗ್ ಪ್ರೊಸೆಸ್ ಇದ್ದ ಹಾಗೆ. ಪ್ರತಿಯೊಂದು ಬ್ರೇಕಪ್ ಹೊಸದಕ್ಕೆ ಜಾಗ ಮಾಡಿಕೊಡುತ್ತೆ. 4ನೆಯ ಸಂಕೇತ ಅನಿರೀಕ್ಷಿತ ಸ್ಪಷ್ಟತೆ, ಕ್ಲಾರಿಟಿ. ತಿಂಗಳುಗಟ್ಟಲೆ ಇದ್ದ ಕನ್ಫ್ಯೂಷನ್ ಒಂದೇ ಕ್ಷಣದಲ್ಲಿ ಮಾಯ ಆಗಿಬಿಡುತ್ತೆ. ಯಾವುದೇ ಕಾರಣ ಇರಲ್ಲ, ಒಳಗಿಂದಾನೇ ಒಂದು ಉತ್ತರ ಸಿಕ್ಬಿಡುತ್ತೆ. ಆ ಕ್ಷಣದಲ್ಲಿ ಭಯ ಇರಲ್ಲ, ಡೌಟ್ ಇರಲ್ಲ, ಬರೀ ಶಾಂತಿ ಇರುತ್ತೆ. ಇದು ಚಮತ್ಕಾರ ಅಲ್ಲ, ಇದು ಬ್ರಹ್ಮಾಂಡ ಕೊಟ್ಟ ಉತ್ತರ. ನಾವು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋದನ್ನು ನಿಲ್ಲಿಸಿದಾಗ ಈ ಉತ್ತರಗಳು ತಾವಾಗಿಯೇ ಕೇಳಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಇದನ್ನೇ ನಾವು ಡಿವೈನ್ ಡೌನ್ಲೋಡ್ ಅನ್ನೋದು. ಇದು ಎಲ್ಲರಿಗೂ ಸಿಗಲ್ಲ. ಯಾರು ತಮ್ಮ ಅಹಂಕಾರ ಕಡಿಮೆಗೊಳಿಸಿರ್ತಾರೋ ಅವರಿಗೆ ಮಾತ್ರ ಸಿಗೋದು. ಇನ್ನು 5ನೇ ಸಂಕೇತ ನೋಡೋಣ. ಒಂಟಿಯಾಗಿರೋಕೆ ಮನಸ್ಸು ಬಯಸೋದು. ಜನರ ಗುಂಪು, ಅರ್ಥ ಇಲ್ಲದ ಮಾತುಕತೆ ಎಲ್ಲ ಕಿರಿಕಿರಿ ಅನಿಸುತ್ತೆ. ಆಗ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಾ ಅಂತ ಅನಿಸಬಹುದು. ಆದರೆ ಖಂಡಿತ ಇಲ್ಲ, ನೀವು ಬದಲಾಗ್ತಾ ಇದ್ದೀರಿ. ಬ್ರಹ್ಮಾಂಡ ನಿಮ್ಮನ್ನು ಖಾಲಿ ಮಾಡಿ ಹೊಸ ವಿಷಯಗಳನ್ನು ತುಂಬಿಸೋಕೆ ತಯಾರಿ ಮಾಡ್ತಾ ಇದೆ. ಈ ಸಂಕೇತನ ಬಹಳ ಜನ ತಪ್ಪಾಗಿ ಅರ್ಥ ಮಾಡ್ತಾರೆ. ಅದೇ ಗದ್ದಲದ ಜೀವನಕ್ಕೆ ಮತ್ತೆ ಮರಳಿ ಹೋಗ್ತಾರೆ. ಮತ್ತೆ ಏನೂ ಬದಲಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ನಿಜ ಏನೆಂದರೆ ಅವರು ಪೂರ್ತಿ ತಮ್ಮನ್ನು ಬದಲಾಯಿಸಲು ಅವಕಾಶ ಕೊಡಲೇ ಇಲ್ಲ. ಇನ್ನು 6ನೆಯ ಮತ್ತು ಕೊನೆಯ ಸಂಕೇತ ಆಂತರಿಕ ಅಶಾಂತಿ. ಅಂದರೆ ಎಲ್ಲ ಸರಿ ಇದೆ, ಲೈಫ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಆದರೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಅದೇ ಜನ, ಅದೇ ಕೆಲಸ, ಅದೇ ಲೈಫ್, ಆದರೂ ಏನೋ ಒಂದು ಸರಿಯಿಲ್ಲ ಅನ್ನೋ ಫೀಲಿಂಗ್. ನೋಡಿ, ಇದು ಸಮಸ್ಯೆ ಅಲ್ಲ, ಇದು ಒಂದು ಸಿಗ್ನಲ್. ನೀವು ಇರೋಕೆ ಇದು ಸರಿಯಾದ ಜಾಗ ಅಲ್ಲ ಅಂತ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ. ಈ ಚಟಪಟಿಕೆ ಇದೆಯಲ್ಲ, ಹಾವು ತನ್ನ ಹಳೆಯ ಚರ್ಮವನ್ನು ಕಳಚಿದ ಹಾಗೆ ನಿಮ್ಮ ಆತ್ಮ ತನ್ನ ಹಳೆಯ ಐಡೆಂಟಿಟಿಯನ್ನು ಬಿಡೋಕೆ ಪ್ರಯತ್ನ ಮಾಡ್ತಾ ಇದೆ. ನಿಮ್ಮೊಳಗೆ ಕಾರಣವಿಲ್ಲದೆ ಅಶಾಂತಿ ಹೆಚ್ಚಾದಾಗ ಯೂನಿವರ್ಸ್ ನಿಮ್ಮನ್ನು ಮೇಲಕ್ಕೆ ಎತ್ತಲು ಸಿದ್ಧವಾಗುತ್ತಿದೆ. ಆದರೆ ನೀವೇನು ಅಂದ್ಕೊಂಡ್ರಿ? ಈಗ ಟೈಮ್ ಇಲ್ಲ, ಸ್ವಲ್ಪ ಸಮಯ ಆಗಲಿ, ಎಲ್ಲ ಸರಿ ಹೋಗಲಿ, ಆಮೇಲೆ ನೋಡೋಣ. ಸರಿ, ಈಗ ಈ 6 ಸಂಕೇತಗಳ ಬಗ್ಗೆ ತಿಳಿದುಕೊಂಡ್ವಿ. ಈಗ ಮುಂದೇನು? ಇದು ಕೇವಲ ಆರಂಭ ಅಷ್ಟೇ. ನಿಜವಾದ ಜರ್ನಿ ಈಗ ಶುರು ಆಗೋದು. ಸಂಕೇತ ಸಿಗೋದು ಜರ್ನಿಯ ಒಂದು ಭಾಗ ಅಷ್ಟೇ. ಆದರೆ ಆ ಸಂಕೇತ ಪ್ರಕಾರ ನಡ್ಕೊಂಡು ಹೋಗೋದು ಇದೆಯಲ್ಲ, ಅದೇ ನಿಜವಾದ ಚಾಲೆಂಜ್. ಹೆಚ್ಚಿನ ಜನ ಫೇಲ್ ಆಗೋದೇ ಇಲ್ಲಿ. ಬ್ರಹ್ಮಾಂಡ ದಾರಿ ತೋರಿಸಬಹುದು, ಆದರೆ ಆ ದಾರಿಲಿ ನಡಿಬೇಕಾದವರು ನಾವೇ. ಕೆಲವೊಮ್ಮೆ ಸಂಕೇತಗಳು ನೋವು ತರಬಹುದು, ನಮ್ಮ ಕನಸು ಚೂರಾಗಬಹುದು, ಯಾರಾದರೂ ನಮ್ಮಿಂದ ದೂರ ಹೋಗಬಹುದು. ಆದರೆ ಇಲ್ಲಿ ಹೊಸ ಆರಂಭ ಇರುತ್ತೆ. ಯೂನಿವರ್ಸ್ ಶಿಕ್ಷೆ ಕೊಡಲ್ಲ, ಅದು ದಿಕ್ಕು ಬದಲಿಸುತ್ತೆ. ಆದರೆ ಅದೇ ಹಳೆ ದಾರಿ ನಮಗೆ ಸುರಕ್ಷಿತ ಅನಿಸುತ್ತೆ. ಅದು ತಪ್ಪಿದ್ರೂ ಸಹ ಹೊಸ ದಾರಿ ಭಯ ಹುಟ್ಟುತ್ತೆ. ಆದರೆ ಅದೇ ನಿಜವಾದ ನಮ್ಮ ದಾರಿ. ಆದರೆ ಇದೇ ನಿಜವಾದ ಸಂಕೇತ ಅಂತ ಹೇಗೆ ಗುರುತಿಸೋದು? ಉತ್ತರ ತುಂಬ ಸರಳ. ಈ ಸಂಕೇತಗಳನ್ನು ಗುರುತಿಸಲು ಶಾಂತ ಮನಸ್ಸು ಬೇಕು. ಸತ್ಯವನ್ನು ಸ್ವೀಕರಿಸಲು ಧೈರ್ಯನೂ ಬೇಕು. ಈಗ ಪ್ರಶ್ನೆ ಏನೆಂದರೆ, ಬ್ರಹ್ಮಾಂಡ ಕೊಡೋ ಈ ಸಂಕೇತಗಳನ್ನು ನೀವು ನೋಡಲು ಸಿದ್ಧರಿದ್ದೀರಾ? ನೀವು ರೆಡಿ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ರೆಡಿ ಅಂತ ಟೈಪ್ ಮಾಡಿ. ಒಂದು ಕ್ಷಣ ಯೋಚಿಸಿ, ನಿಮ್ಮ ಜೀವನದಲ್ಲಿ ಈ ಎಲ್ಲ ಸಂಕೇತಗಳು ಬಂದಿದ್ದರೆ ನಿಮ್ಮ ಜೀವನ ಇನ್ನೂ ಬದಲಾಗಿಲ್ಲ ಯಾಕೆ? ಯಾಕಂದರೆ ಇನ್ನೂ ಅದೇ ಅನುಮಾನ, ಭಯ, ಅಡೆತಡೆಗಳು ಇವೆ. ಭಯ ನಮ್ಮನ್ನು ಬೆಳೆಯಲು ಬಿಡಲ್ಲ. ಅದು ನಮ್ಮನ್ನು ಜನರ ಗುಂಪಿನಲ್ಲಿ ಇಡುವಂತೆ ಮಾಡುತ್ತೆ. ಆದರೆ ಯೂನಿವರ್ಸ್ ಮಾತ್ರ ನಮ್ಮನ್ನು ಬೇರೆಡೆ ನಿಲ್ಲಿಸಿ ಸಕ್ಸಸ್ ಕಡೆಗೆ ನೂಕುವಂತೆ ಮಾಡುತ್ತೆ. ನೆನ್ಪಿಡಿ, ಯೂನಿವರ್ಸ್ ನಿಮಗೆ ಪೂರ್ತಿ ಪಿಕ್ಚರ್ ತೋರಿಸಲ್ಲ. ಪೂರ್ತಿ ದಾರಿ ತೋರಿಸಿದರೆ ನೀವು ಹೆದರಬಹುದು.
ಅದಕ್ಕೆ ಮುಂದಿನ ಹೆಜ್ಜೆಯನ್ನು ಮಾತ್ರ ತೋರಿಸುತ್ತೆ. ಆದರೆ ನೀವು ಫುಲ್ ಗ್ಯಾರಂಟಿ, ಫುಲ್ ಪ್ಲ್ಯಾನ್ ಮೊದಲೇ ಬೇಕೆಂದು ಹೇಳ್ತೀರಿ. ಆದರೆ ಇಲ್ಲಿ ವಿಶ್ವಾಸ ಮಾತ್ರ ಕೆಲಸ ಮಾಡುತ್ತೆ. ಯೂನಿವರ್ಸ್ ಮೊದಲು ನಿಮ್ಮೊಳಗೆ ಬದಲಾವಣೆ ತರುತ್ತೆ, ನಂತರ ಹೊರಗಿನ ಜಗತ್ತು ಬದಲಾಗುತ್ತೆ. ಆದರೆ ನಾವೇನು ಮಾಡ್ತೀವಿ? ಮೊದಲು ಹೊರಗಿನ ಜಗತ್ತು ಎಲ್ಲ ಸರಿಯಾಗಲಿ, ನಂತರ ನಾನು ಬದಲಾಗ್ತೇನೆ. ಆದರೆ ಈಗ ಹೊರಗೆ ನಡೀತಾ ಇರೋದೆಲ್ಲ ನಿಮ್ಮದೇ ಪ್ರತಿರೂಪ, ಕನ್ನಡಿ. ನಮ್ಮೊಳಗೆ ಭಯ ಇದ್ದರೆ ಹೊರಗೆ ಸಮಸ್ಯೆ ಕಾಣುವವು, ಒಳಗಡೆ ಸ್ಪಷ್ಟತೆ ಇದ್ದರೆ ಹೊರಗೆ ಹೊಸ ದಾರಿ ಕಾಣುವವು. ಮುಂದಿನ ಬಾರಿ ನಿಮ್ಮ ಜೀವನದಲ್ಲಿ ಏನಾದರೂ ಅಸಾಮಾನ್ಯ ಘಟನೆ ಆಗಿದ್ದರೆ ತಕ್ಷಣ ರಿಯಾಕ್ಟ್ ಮಾಡಬೇಡಿ, ನಿಲ್ಲಿ, ಮೌನವಾಗಿರಿ. ಇದು ಕೂಡ ಒಂದು ಸಿಗ್ನಲ್ ಅಂತ ಅಂದ್ಕೊಳ್ಳಿ. ಒಂದು ಕ್ಷಣ ಯೋಚನೆ ಮಾಡಿ, ನೀವೀಗ ಇದನ್ನು ನೋಡ್ತಾ ಮತ್ತು ಕೇಳ್ತಾ ಇರೋದು ಇದು ಕೂಡ ಒಂದು ಸಂಕೇತ ಆಗಿರ್ಬೋದಲ್ವೇ? ಯಾಕಂದರೆ ಒಂದು ವಿಷಯ ನೆನಪಿರಲಿ, ಚಮತ್ಕಾರ ಅಂತ ಏನೂ ಇಲ್ಲ, ಇದೆಲ್ಲ ಬ್ರಹ್ಮಾಂಡದ ಆಟ. ಹಾಗಾದರೆ ಈ ಸಲ ಈ ಸಿಗ್ನಲನ್ನು ಮಿಸ್ ಮಾಡ್ಕೋಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ನಮಸ್ಕಾರ.